ನನ್ನ ಸಸಿ ಬಂಗಾರ ಇದ್ದಂಗೆ ಐತಿ, ಎಲ್ಲ ಬದುಕು ಮಾಡ್ತೈತಿ. ನನ್ನ ಮಗನು ಚಲೋನ ಅದಾನ, ಹೆಂಡತಿನ ಹದ್ಬಸ್ನಾಗ ಇಟ್ಕೊಂಡಾನ. ಹೂರಿ ಅತ್ತಿ, ನೀವು ಭಾಳ ಜೀವ್ ಮಾಡ್ತೀರಿ. ಬಂಗಾರ ಸರ ಕೊಡ್ಸಿರಿ, ಕಿವೇನ್ ಕೊಡ್ಸಿರಿ, ಯಾವ ಸೊಸಿಗೂ ಬಂಗಾರ ಹಾಕೋದಿಲ್ರಿ, ಆದ್ರೆ ನೀವು ನನಗೆ ಹಾಕ್ಸೈತ್ರಿ. ಹಿಂದೆ ಅವ್ವ ನೀನು ಎಷ್ಟು ಜೀವ ಮಾಡ್ತೀನಿ ನೋಡಿ ಸೊಸಿಗೆ. ನೋಡುವ, ನಾನು ಹೊಸ್ತಾಗಿ ಮದುವೆಯಾಗಿ ಬಂದಾಗ ನನ್ನ ಗಂಡನ ಭಾಳ ಪ್ರೀತಿ ಮಾಡ್ತಿದ್ದೆ. ಅವನ್ನ ಅಂಗಾಯಾಗ ಇಟ್ಕೊಂಡಿದ್ದೆ, ಒಂದು ಕೆಲಸ ಹೇಳ್ತಿದ್ದಿಲ್ಲ, ಏನಿಲ್ಲ, ನಾನೇ ದುಡ್ಕೊಂಬಂದು ಹಾಕ್ತಿದ್ದೆ ಅವನಿಗೆ. ಹಾಗಾಗಿ ನಾವು ಚಂದಿದ್ವಿ ಜೀವನ ಪೂರ. ಹೌದ್ರಿ, ಮಾವ ಈಟ ಇದ್ದೇನ್ರಿ? ಹಂಗಂದ್ರ ನಿಮ್ಮ ಅಂಗೈ ಮೇಲೆ ನಿಂತ್ಕಂದ್ರೆ ವಜ್ ಹಾಕದಿಲ್ರಿ ನಿಮ್ಗೆ? ಏ ಯವ್ವ, ಅಂಗೈ ಮೇಲೆ ಹಿಡ್ಕೊಂಡಿದ್ದೆ ಅಂದ್ರ ಅಷ್ಟು ಪ್ರೀತಿ ಮಾಡ್ತಿದ್ದೆ ಅಂದ ಅರ್ಥ. ಏನೇನ ಕೇಳ್ತಾಳಲ್ಲ ನಿನ್ನ ಹೆಂಡತಿ. ಅವು ಹೇಳ್ದಂಗೆ ಕೇಳ, ಅವು ಖುಷಿ ಮಾಡ್ಬೇಡ ಹಂಗ. ಹೌದ್ರಿ ಅತ್ತಿ, ಅಂದಂಗ ಮಾವರ್ ಎಷ್ಟು ವರ್ಷಕ್ಕೆ ಸತ್ರಿ? ನಿಮ್ಮ ಮಾವರು ಮದುವೆ ಆಗಿ ಒಂದು 3 ವರ್ಷಕ್ಕೆ ಸಾತ್ಬಿಟ್ರ ಯವ್ವ. ಹೌದಾ ಅತ್ತಿ, ಪಾಪ್ರಿ. ಇಲ್ಲಿ ನೋಡ, ನೀನು ಚಂದ ಇರ್ಬೇಕು ಮನ್ಯಾಗ, ಗಂಡನ ಜೊತೆ ಜಗಳ ಮಾಡಬಾರ್ದು, ಚಂದಾಗ ನೋಡ್ಕೊಂತ ಇರ್ಬೇಕು. ಏನು ಆಮೇಲೆ ಅವ್ರಿಗೆ ಟೈಮ್ ಉಣ್ಣ ಕೊಡ್ಬೇಕು, ಟೈಮ್ ನೀರು ಕೊಡ್ಬೇಕು. ಗಂಡ ಬಂದ ಅಂದ್ರೆ ಪಟ್ಟು ಅಷ್ಟ ಅಲ್ಲ, ಇಬ್ರು ಮುಂಜಾನೆ ಲಘು ಎದ್ದು ಕೆಲಸ ಮಾಡ್ಬೇಕು, ಎಲ್ಲ ದಂಧೆ ಮಾಡ್ಬೇಕು. ಎದ್ದಕ್ಕೆ ಹಿಂಜರಿಬಾರ್ದು. ಅವ್ರ ಸೊಸಿ ಎಷ್ಟು ಚಲೋ ಆದಳಪ್ಪ ಅನ್ಬೇಕು, ಅವ್ರ ಮಗ ಎಷ್ಟು ಚಲೋ ಆದನಪ್ಪ ಅನ್ಬೇಕು. ಎಲ್ಲಾರ ಸೊಸಿ ಅಯ್ಯೋ ಮಗ ಏನಾತಪ್ಪ ಇವ್ರಿಗೆ, ಅಯ್ಯೋ ಏನಾಯ್ತು ಏನಾಯ್ತು? ಏ ಮಗ ಸೊಸಿ, ಹಾಂ ಎದ್ರಿ? ಏನಾಗಿಲ್ಲಲ್ಲ ನಿಮ್ಗೆ? ಏನಾಗಿಲ್ಲಲ್ಲ? ಏನಿಲ್ಲ ತಗೋರಿ ಅತ್ತಿ, ನಾ ಒಳಗೆ ಅಡ್ಗೆ ಮಾಡ್ತೇನೆ, ಬರ್ರಿ. ರೀ ಮಾವ ಯಾಕೆ ಸತ್ತಂದು ಈಗ ಗೊತ್ತಾತ್ರಿ. ಇಂಥ ಒಟ ಮಾತಾಡ ಹತ್ತಿದ್ರು ಮತ್ತೇನು ಮಾಡ್ತಾರ್ರಿ? ಹಾರ್ಟ್ ಅಟ್ಯಾಕ್ ಆಗೇ ಸತ್ತಿರ್ತಾನ್ರಿ ಮಾವ. ವಾ, ಮತ್ತು ಗಂಡನ ಅಂಗ ಇಲ್ಲಿ ಇಟ್ಕೊಂತಾಳ, ಅದು ಹೆಂಗೆ ಇಟ್ಕೊಂತಾಳೆ ಏನ? ಯಪ್ಪ, ನನಗೆ ಒಂದು ನಿಮಿಷಕ್ಕೆ ತಲೆ ಸುತ್ತ ಬಂತು. ಯಪ್ಪ, ನೀವು ಹೆಂಗಾರ ಇದ್ರಿ ಅಪ್ಪ? ನಂಗೆ ತಲೆ ಸುತ್ತ ಬಂತು. ಜಂಡು ಬಾಬು